ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೇಳ್ತಾ ಇದ್ರು ಇಷ್ಟು ದಿನದಿಂದನೂ ಹೇಳ್ತಾ ಇದ್ದಿದ್ದು ವಿಚಾರ ಅಂತಂದ್ರೆ DC ಅವ್ರಿಗೆ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ, ಜಾಗ ಇಲ್ಲ, ಜಿಲ್ಲೆಲೇ ಜಾಗ ಇಲ್ಲ, ಜಿಲ್ಲೆಲೇ ಜಾಗ ಇಲ್ಲ ಅಂತ. ನೀವು ಹೇಳ್ತಾ ಇದ್ರಿ ಜಿಲ್ಲೆಲಿ ಜಾಗ ಇದೆ ಅಂತ. ಇದು ಯಾಕೆ ಗೊತ್ತಿರಲಿಲ್ಲ ಅಂತ? 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಏನು ದೊಡ್ಡವ್ರಿಗೆ ಹಿರಿಯರಿಗೆ ಮಾತಾಡಬಾರ್ದು. ಅವ್ರು ಪ್ರಧಾನಮಂತ್ರಿ ಕುಟುಂಬದವರು. ನಂದು ಬಿಟ್ಬಿಡೋಣ, ಅವ್ರದ್ದು ಬಿಟ್ಬಿಡೋಣ. ಒಂದು ಒಳ್ಳೆಯ ವಾತಾವರಣ ಇದ್ದರೆ ಮಾತ್ರ ಕೈಗಾರಿಕೆ ಬರೋದು. ಕೈಗಾರಿಕೆ ಸ್ಥಾಪಿಸ್ ಮಾಡಿದವನು ನಮ್ಮ ದೊಡ್ಡಪ್ಪನೂ ಅಲ್ಲ, ಅವ್ರ ಚಿಕ್ಕಪ್ಪನೂ ಅಲ್ಲ. ಒಬ್ಬ ಉದ್ಯಮಿ. ಅವನು ರವಿಕುಮಾರ್, ಕುಮಾರಸ್ವಾಮಿ, ಚಲುವರಾಯಸ್ವಾಮಿ, DK ಶಿವಕುಮಾರ್ ಅಲ್ಲ. ನಿನಗೆ ಆ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆಯಾ, ನಾನು ಕಾರ್ಖಾನೆ ಹಾಕಿದ್ರೆ, ಕೈಗಾರಿಕೆ ಹಾಕಿದ್ರೆ ತೊಂದರೆ ಆಗಲ್ವ ಅನ್ನೋ ವಾತಾವರಣ ಸೃಷ್ಟಿ ಆದರೆ ಮಾತ್ರ ಬರೋದು. ಈಗ DVಯಲ್ಲಿ ಪೇಪರಲ್ಲಿ ಫೈಟ್ ಮಾಡಿಕೊಂಡು, ಕ್ವಶನ್ ಕೊಟ್ಕೊಂಡು, ಆನ್ಸರ್ ಕೊಟ್ಕೊಂಡು ಫೈಟ್ ಆಡಿದ್ರೆ ಯಾವ ಕಾರ್ಖಾನೆಯೂ ಬರಲ್ಲ. ಅದರಿಂದ ಇಲ್ಲಿಗೆ ಸ್ಟಾಪ್ ಮಾಡೋಣ. ನಾವು ಸ್ಟೇಟ್ಮೆಂಟ್ ಕೊಡೋದು. ನಾನೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ, ಜಾಗ ನೋಡಿದ್ದೀನಿ, ಜಾಗ ಕೊಡೋಕೆ ರೆಡಿ ಇದ್ದೀವಿ. ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಕುಮಾರಣ್ಣವ್ರ ಕೈಯಲ್ಲಿ ಶಕ್ತಿ ಇದೆ ಕಾರ್ಖಾನೆ ತರೋದಕ್ಕೆ. ಅವರು ಸುಮ್ಮನೆ ಇವ್ರಿಗೆ ಲೆಟ್ರ್ ಬರೆಯೋದು ಬಿಟ್ಟು, ನಾನು ಅವ್ರಿಗೆ ಅವರ ಅಧಿಕಾರಿಗಳಿಗೆ ಆಕ್ಸೆಸ್ ಇದ್ದೀನಿ, ಫ್ರೀ ಇದ್ದೀನಿ. ಅಂದರೆ ಅವರು ಬೇರೆ MLAಗಳ ಹತ್ರ ವೈಯಕ್ತಿಕ ಫೈಟಿಂಗ್ ಇರ್ಬೋದು, ನನ್ನ ಹತ್ರ ಇಲ್ಲ. ನಾನು ಅವ್ರಿಗೆ ಆಕ್ಸೆಸ್ ಇದ್ದೀನಿ. ನನಗೆ ಟೈಮ್ ಕೊಡಲಿ, ಇಲ್ಲ ಅವ್ರು ಕರೆ ಮಾಡಲಿ, ಅವ್ರ PAಗಳು ಯಾರಾದರೂ, ನಾನು ಹೋಗಿ ಜಾಗ ಕೊಡ್ತೀನಿ. ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಮಂಡ್ಯದ ಯುವಕರಿಗೆ ಕಾರ್ಖಾನೆ ಬೇಕಾಗಿದೆ. ಮಂಡ್ಯದ ಯುವಕರು ಬೇರೆ ರಾಜ್ಯ ದೇಶ ಅಲ್ಲಿ ಇಲ್ಲಿ ಕೆಲಸ ಮಾಡೋದು ತಪ್ಸೋಣ, ಇಲ್ಲೇ ಕೆಲಸ ಕೊಡೋಣ. ಉತ್ತಮವಾಗಿ ಶಾಂತಿಯುತದಿಂದ ಅವರು ರಾಜಕೀಯವಾಗಿ 8,000 ಕೋಟಿ ಬಂದು ವಾಪಸ್ ಹೋದಂಗೆ, 25 ಕೋಟಿ ಶುಗರ್ ಸ್ಕೂಲ್ಗೆ ಬಂದು ವಾಪಸ್ ಹೋದಂಗೆ ಸ್ಟೇಟ್ಮೆಂಟ್ ಬೇಡ. ಏನು ವಿಶಾಲ ಹೃದಯದಲ್ಲಿ ಕಾರ್ಖಾನೆ ಮಾಡೋಣ. ಅವರಾರ ತರಲಿ, ನಾವಾರ ಸ್ಥಾಪನೆ ಮಾಡಲಿ. ನಮ್ಮ ರಾಜ್ಯ ಸರ್ಕಾರನಾದರೂ ಕಾರ್ಖಾನೆ ಕೊಡಲಿ. ಈ ಜಾಗನ ಕಾರ್ಖಾನೆಗೆ ಮೀಸಲಿಡೋಣ. ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಲಿ. ನೋ ಫೈಟ್. ಮೀಡಿಯಾ ಮಾತಾಡೋದ್ರಿಂದ ಕಾರ್ಖಾನೆ ಇಂಪ್ರೂವ್ ಆಗಲ್ಲ. ಇದು ನೋಡಿ ಕಾರ್ಖಾನೆ ಮಾಲೀಕ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಇಲ್ಲಿ ಮಂತ್ರಿಗಳಿಗೂ, ಕೇಂದ್ರ ಮಂತ್ರಿಗೂ, ರಾಜ್ಯ ಮಂತ್ರಿಗೂ ಫೈಟ್ ಇದೆ ಅಂತ ಬರಲ್ಲ. ಇದು ರಾಜಕೀಯ ಚುನಾವಣೆ ಭಾಷಣಕ್ಕೆ ಕಾರಣ ಆಗ್ತದೆ ಬಿಟ್ಟರೆ ನಾನು ಜಾಗ ಕೊಡಲಿಲ್ಲ, ನಾನು ಫ್ಯಾಕ್ಟ್ರಿ ಮಾಡಲಿಲ್ಲ ಅನ್ನೋದು, ನಾವು ಕೊಡ್ತೀವಿ ಮಾಡಲಿಲ್ಲ ಅನ್ನೋದು, ಇದರಿಂದ ಮಂಡ್ಯದ ಯುವಕರಿಗೆ, ಮಂಡ್ಯ ಜಿಲ್ಲೆಗೆ ಅನ್ಯಾಯ ಆಗೋದು ಬೇಡ. ಈ ಫೈಟನ್ನು ಸ್ಟಾಪ್ ಮಾಡೋಣ. ಋಣಾತ್ಮಕವಾಗಿ, ಧನಾತ್ಮಕವಾಗಿ ಹುಡುಗರ ಯುವಕರು ನಿಮಗೂ ಓಟ್ ಹಾಕಿದರೆ, ನನಗೂ ಓಟ್ ಹಾಕಿದ್ದಾರೆ, ನನ್ನೂ ಗೆಲ್ಸಿದ್ದಾರೆ, ನಿಮ್ಮನ್ನೂ ಗೆಲ್ಸಿದ್ದಾರೆ. ಇಬ್ಬರು ಸೇರಿ ಮಂಡ್ಯ ಅಭಿವೃದ್ಧಿಗೆ ಕಾರ್ಖಾನೆ ಸ್ಥಾಪನೆ ಮಾಡೋಣ. ಲೆಟ್ ಇಟ್ ಬಿ ಕಾನೂನು ಪ್ರಕಾರ ಹೆಂಗಿದೆ. ನೀವು ಸುಮ್ಮನೆ ಲೆಟ್ರ್ ಬರೆಯೋದು, ನಾನು ಜಾಗ ಕೊಡ್ತೀನಿ ಅನ್ನೋದ್ರಿಂದ ಕಾರ್ಖಾನೆ ಬರಲ್ಲ. ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾರ್ಖಾನೆಯವ್ರನ್ನ ಕನ್ವಿನ್ಸ್ ಮಾಡಿ ಫ್ಯಾಕ್ಟ್ರಿ ತರೋಣ. ಈಗ ನಾನೀಗ ಜಾಗ ನೋಡಿದ್ದೀನಿ, ಕ್ಯಾಬಿನೆಟಲ್ಲಿಟ್ಟು ಕೊಡೋಕೆ ರೆಡಿ ಇದ್ದೀವಿ. ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಮಾಡಿ ಅಂತ ಹೇಳ್ತೀನಿ. ನಾನೇನು ಹೇಳ್ತೀವಿ, ಈಗ ಅರ್ಜಿನ ಅವ್ರು ಹಿಡ್ಕೊಂಬನ್ನಿ ಅಂತ ನಾನು ಹೇಳಲ್ಲ, ಯಾರು ಅಮೇರಿಕರು ಹಿಡ್ಕೊಂಬನ್ನಿ. ಬಟ್ ಕಾನೂನಾತ್ಮಕವಾಗಿ ಸಿಂಗಲ್ ವಿಂಡೋದಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ನಾವು. ಯಾಕೆಂದರೆ ಇದು ಕೃಷಿ ಪ್ರಧಾನ, ಇದೊಂದು ನಿಮ್ಮ ತಲೆಯಲ್ಲಿರಲಿ. ಈ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ, ಕೈಗಾರಿಕೆ ವಲಯ ಅಲ್ಲ. ಇಲ್ಲಿ 1 ಎಕರೆ 2 ಎಕರೆ 30 ಕುಂಟೆ ಅನ್ನ ತಿನ್ನೋ ರೈತ ಇರೋದು ಇಲ್ಲಿ ಯಾಕೆ ಸಿದ್ಧಪಡಿಸೋ ಜಾಗ ಇಲ್ಲ ಅಂದರೆ, ಇದು ಫ್ಯೂಚರ್ ಗೋಲ್ಡ್. ನೀವೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಅಗ್ರಿಕಲ್ಚರ್ ಫ್ಯೂಚರ್ ಗೋಲ್ಡ್. ಮುಂದೆ ಆಹಾರ ಉತ್ಪಾದನೆ ಕಡಿಮೆ ಆದಾಗ ನಿಮಗೆ ಫ್ಯಾಕ್ಟ್ರಿ ಎಲ್ಲ ಕೃಷಿ ವಲಯಕ್ಕೆ ಭಾಳ ಬೆಲೆ ಬರುತ್ತೆ. ಅದು ಗೋಲ್ಡ್, ಇದು ಫ್ಯೂಚರ್ ಗೋಲ್ಡ್. ಈ ಜಾಗವನ್ನು ನಾವು ಕಿತ್ಕೊಂಡು ಕೈಗಾರಿಕೆಗೆ ಕೊಟ್ಟರೆ ಅದು ಆಹಾರ ಉತ್ಪಾದನೆಗೆ ಕುಂಠಿತ ಆಗ್ತದೆ. ಅದರಿಂದ ಇಲ್ಲಿ ಕಾರ್ಖಾನೆಗಳನ್ನು ಸೃಷ್ಟಿ ಮಾಡಿಲ್ಲ. ಆದರೆ ಕೈಗಾರಿಕಾ ಸಚಿವರು ನಮ್ಮ ಜಿಲ್ಲೆಯವರು, ನಾನು ಯುವಕ ಇದ್ದೀನಿ, ನಮಗೆ ಕಾರ್ಖಾನೆಗಳು ಒಂದಷ್ಟು ಬರಲಿ ಅನ್ನೋ ಇಂಟೆನ್ಷನ್ ಇರೋದ್ರಿಂದ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾರ್ಖಾನೆಯನ್ನು ತರೋದಕ್ಕೆ ಒಂದಷ್ಟು ಜನ ಉದ್ಯೋಗಗಳಿಗೆ ಕೊಟ್ಟರೆ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳುಗಳಿಗೆ ಮಂಡ್ಯ ಭಾಗದಲ್ಲಿ ಕೆಲಸ ಆಗ್ತದೆ. ನಾನು ಜಾಗ ಕೊಡ